ಐ ಮೈ ಬ್ಯೂಟಿಫುಲ್ ವಿವಾಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಬೆಳಗ್ಗೆ ಟೈಮ್ನಲ್ಲಿ ಏನು ತಿಂಡಿ ಮಾಡೋದು ಅಂತ ಅಂದ್ಬಿಟ್ಟು ತುಂಬಾ ತಲೆ ಕೆಡಿಸ್ಕೋತಾ ಇರ್ತೀವಿ. ಒಂದಿನ ಮಾಡೋದಕ್ಕಾಗೋದಿಲ್ಲ. ಏನು ಮಾಡಬೇಕು ಮನೇಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗಬೇಕು ಮತ್ತು ನಮಗೂ ಕೂಡ ತುಂಬ ಈಸಿಯಾಗಿರಬೇಕು ಅಂತ ಆ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ತುಂಬ ಈಸಿ, ತುಂಬ ಹೆಲ್ದಿ ಮತ್ತು ಬೇಗ ಕೂಡ ಆಗಿಬಿಡುತ್ತೆ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ಬಿಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಇದು ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೈದಾ ಇನ್ಸ್ಟೆಂಟ್ ದೋಸೆ ಸಾಫ್ಟಾಗಿರುತ್ತೆ, ಲೈಟಾಗಿ ಕ್ರಿಸ್ಪ್ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ ಅಂತ ಏನೂ ಬೇಡ, ಚಟ್ನಿನೂ ಬೇಡ, ಅಷ್ಟು ರುಚಿಯಾಗಿರುತ್ತೆ. ಕೆಲವೊಬ್ಬರಿಗೆ ಏನಾದರೂ ಇರಲೇಬೇಕು ಚಟ್ನಿ ಅಥವಾ ಗ್ರೇವಿ. ಸೊ ಆ ರೀತಿಯಾಗಿ ನಾನಿಲ್ಲಿ ಗ್ರೀನ್ ಚಟ್ನಿ ಮಾಡಿದ್ದೆ. ಅದಕ್ಕೂ ಚೆನ್ನಾಗಿತ್ತು, ಟೇಸ್ಟು ತುಂಬ ಚೆನ್ನಾಗಿತ್ತು. ಬಟ್ ಹಾಗೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿತ್ತು. ಸೈಡಲ್ಲೆಲ್ಲ ಕ್ರಿಸ್ಪ್ ಇತ್ತು ಮತ್ತು ಮಧ್ಯಭಾಗದಲ್ಲೆಲ್ಲ ಸಾಫ್ಟಾಗಿತ್ತು. ತುಂಬ ಚೆನ್ನಾಗಿತ್ತು. ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಈಸಿಯಾಗಿ ಮೈದಾ ಇನ್ಸ್ಟೆಂಟ್ ದೋಸಾನ ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ. ನಾನಿಲ್ಲಿ 1 ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಸುಮಾರು 100 ಗ್ರಾಮ್ಗಿಂತ ಜಾಸ್ತಿ ಬರುತ್ತೆ. ಫೈನ್ ಚಾಪ್ ಮಾಡಿರೋ ಅಂಥ ಹಸಿಮೆಣಸಿನ್ಕಾಯಿ, 1 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಕೂಡ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. 1 ಕ್ಯಾರೆಟ್ ತೊಗೊಂಡಿದ್ದೀನಿ, ಗ್ರೇಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. 5 ರಿಂದ 6 ಎಲೆ ಕರಿಬೇವಿನ ಸೊಪ್ಪು, ಮೀಡಿಯಮ್ ಸೈಜಿಂದು 1 ಈರುಳ್ಳಿಯನ್ನು ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಾಕೋದ್ರಿಂದ ರುಚಿ ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಾಗತ್ತೆ. ರುಚಿಗೆ ಉಪ್ಪು, ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಎಳೆಯೋದಿಲ್ಲ ಈ ಥರ ಇನ್ಸ್ಟೆಂಟ್ ದೋಸೆಗಳು. ಇದಕ್ಕೆ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕೂಡ ಗಂಟು ಇಲ್ದಲೇ ಇರೋ ಥರ ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟು ಆಗಿರೋದ್ರಿಂದ ಸ್ವಲ್ಪ ಗಂಟು ಬರುತ್ತೆ, ಅದು ಬರ್ದಲೇ ಇರೋ ಥರ ಕಲಿಸ್ಕೊಳ್ಳೋಣ. ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಇನ್ಸ್ಟೆಂಟಾಗಿ ಏನು ಪ್ರಿಪ್ರೇಷನ್ನೇ ಬೇಡ. ಇವಾಗ ಮಾಡಬೇಕು, ದಿಢೀರಂತ ಮಾಡಬೇಕು ಅಂತ ಅಂದರೂ ಕೂಡ ಬೇಗನೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ಈಸಿಯಾಗಿ ಆಗಿಬಿಡುತ್ತೆ ಮೈದಾದ ದೋಸೆ. ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ದೋಸೆ ಬ್ಯಾಟರ್ ಬರುತ್ತಲ್ವ, ದೋಸೆದು ಬ್ಯಾಟರ್ ಎಲ್ಲ ರೆಡಿ ಮಾಡ್ಕೋತೀವಲ್ವ, ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಕೊಬೇಕು. ನೀವು ಮಾಮೂಲು ಸೌಟಲ್ಲೇ ಮಿಕ್ಸ್ ಆಗುತ್ತೆ ಅಂತ ಅನ್ನೋ ಹಾಗಿದ್ರೆ ನೀವು ಸೌಟಲ್ಲೇ ಮಿಕ್ಸ್ ಮಾಡ್ಕೊಳ್ಬೋದು. ಈ ಥರ ಮಿಕ್ಸ್ ಮಾಡೋದ್ರಿಂದ ಗಂಟು ಕಡಿಮೆ ಆಗತ್ತೆ ಮತ್ತು ಬೇಗ ಆಗತ್ತೆ ಅನ್ನೋದಕ್ಕೆ ಈ ರೀತಿಯಾಗಿ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಕಲಿಸ್ಬಿಟ್ಟು ಇಟ್ಕೊಳ್ಳೋಣ. ಸ್ವಲ್ಪ 2 ರಿಂದ 3 ನಿಮಿಷ ತೊಗೊಳುತ್ತೆ ಕಲಿಸೋದಕ್ಕೆ, ಅಷ್ಟೇ, ಇನ್ನೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕು. ಒಂದು ವೇಳೆ ಏನಾದರೂ ಒಂದು ದೋಸೆ ಹಾಕಿ ನೋಡಿ ದಪ್ಪ ಬಂತು ಅಂತ ಏನಾದರೂ ಹೇಳಿದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇದಕ್ಕಿಂತ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೂ ಓಕೆ. ಇಲ್ಲಿ ತವ ಬಿಸಿ ಆಗಿದೆ, ಬಿಸಿ ಆಗಿರೋಂಥ ತವ ಮೇಲೇ ಹಾಕಬೇಕು. ಜಸ್ಟ್ ಇದನ್ನು ತಿದ್ದೋದು ಬೇಡ, ಬರೆಯೋದು ಬೇಡ, ಏನು ಬೇಡ ಸ್ನೇಹಿತರೆ. ನಾವು ನೀರು ದೋಸೆ ಎಲ್ಲ ಹಾಕ್ತೀವಲ್ವ ಇನ್ಸ್ಟೆಂಟಾಗಿ, ಸೊ ಅದೇ ರೀತಿಯಾಗಿ ಇದನ್ನು ಈ ಥರ ಹಿಂಗೆ ತವ ಪೂರ್ತಿ ನೀವು ಹಾಕ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ, ಎಲ್ಲೂ ಕೂಡ ಅದು ಕಿತ್ತೋಗೋದಿಲ್ಲ. ದೋಸೆ ತುಂಬ ಚೆನ್ನಾಗಿ ಈಸಿಯಾಗಿ ಹೇಳುತ್ತೆ. ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕೋಣ. ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ. 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನೀವು ಇಲ್ಲ ಡಯಟಲ್ಲಿ ಇದ್ದೀನಿ ಅಂದರೆ ನೀವು ವಿತೌಟ್ ಆಯಿಲ್ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಓಪನ್ ಆಗಿನೇ ಬೇಯಲಿ ಅಂದರೆ ಜಸ್ಟ್ ಎಕ್ಸ್ಟ್ರಾ 10-20 ಸೆಕೆಂಡು ಜಾಸ್ತಿ ತೊಗೊಳುತ್ತೆ ಅಷ್ಟೇ. ನೋಡಿ, ಲಿಡ್ ಕ್ಲೋಸ್ ಮಾಡಿ ಬೆಂದಮೇಲೆ ತೆಗೆದಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ಎಲ್ಲೂ ಕೂಡ ಒಂದು ಡ್ಯಾಮೇಜ್ ಆಗಲಿಲ್ಲ. ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಇನ್ಸ್ಟೆಂಟ್ ರೆಸಿಪಿಗಳು ಅಂತ ಅಂದರೆ ಈ ರೀತಿಯಾಗಿರಬೇಕು, ತಕ್ಷಣ ಮಾಡ್ಕೊಂಡು ತಕ್ಷಣ ತಿನ್ನಬೇಕು. ನೋಡಿ, ಈಸಿಯಾಗಿ ಹೇಳ್ತು. ಅದನ್ನು ಇನ್ನೊಂದು ಕಡೆ ಬೇಯಿಸ್ತಾ ಇದ್ದೀನಿ. ಮೈದಾ ಹಿಟ್ಟು ಆಗಿರೋದ್ರಿಂದ 2 ಕಡೆಗೂ ಬೇಯಲಿ ಅಂತ ಅಂದ್ಬಿಟ್ಟು ಅಷ್ಟೇ. ನೋಡಿ, ಅದು ಕೂಡ ರೆಡಿ ಆಗಿದೆ. ನಾನು ಇದನ್ನು
ಗ್ರೀನ್ ಚಟ್ನಿ ಮಾಡಿದ್ದೆ. ಸೊ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ತೆಳುವಾಗಿ ರುಚಿಯಾಗಿ ಇತ್ತು ಸ್ನೇಹಿತರೆ. ಈ ರೀತಿಯಾಗಿ ಒಂದು ಸಲ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಈ ರೀತಿಯಾಗಿರೋವಂಥ ಇನ್ಸ್ಟೆಂಟ್ ಮೈದಾ ದೋಸೆನ ಟ್ರೈ ಮಾಡ್ತೀರಾ, ಡೆಫಿನೆಟಾಗಿ ಹೇಳ್ತೀನಿ, ಶೋರಾಗಿ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಮಿಸ್ ಮಾಡದೆ ರೆಸಿಪಿಯನ್ನು ಟ್ರೈ ಮಾಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.